ಭೂಮಿಯನ್ನು ಕಸಿದುಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ದಲಿತರ ಮೇಲೆ ದೌರ್ಜನ್ಯ ಮಾಡುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ದಲಿತರ ಭೂಮಿ ದಲಿತರು ಕೊಡಿ, ದಲಿತರ ಭೂಮಿ ದಲಿತರು ಕೊಡಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ಬೇಕೇ ಬೇಕು, ದಲಿತರ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು. ದಲಿತರ ಭೂಮಿಯನ್ನು ಕಸಿದುಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ದಲಿತರ ಮೇಲೆ ದೌರ್ಜನ್ಯ ಮಾಡುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು. ಇಂದು ಕರ್ನಾಟಕ ರಾಜ್ಯಾದ್ಯಂತ ದಲಿತರ ಭೂಮಿಯನ್ನು ಮರಳಿ ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರದ ದಲಿತ ವಿರೋಧಿ ನೀತಿಯನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಇವತ್ತ ಏನಾಗೈತಪ್ಪ ಅಂದರೆ ಈ ದೇಶದ ಪರಿಸ್ಥಿತಿ, ದಲಿತರ ಭೂಮಿ ದಲಿತರಿಗೆ ಉಳಿಲಿ ಅಂತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅನುಚ್ಛೇದದ ಅಡಿಯಲ್ಲಿ PTCL ಆ್ಯಕ್ಟ್ 1978 ಬಾಬಾ ಜಗಜೀವನರಾವ್ ಅವರು ಉಪಪ್ರಧಾನಮಂತ್ರಿಗಳಾಗಿದ್ದಾಗ 1978ರಲ್ಲಿ ಆ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಆ ಕಾಯ್ದೆಯನ್ನು ಜಾರಿಗೆ ತರುವ ಉದ್ದೇಶ ಇಷ್ಟೇ. ಇವತ್ತು ಏನು 78 ವರ್ಷ ನಾವು ಸ್ವತಂತ್ರ ಪಡೆದುಕೊಂಡಿದ್ದೇವೆ, ಸತತ ಏನು ನಾವು ಶೋಷಣೆಗೆ ಒಳಗಾಗಿದ್ದೇವೆ, ದಲಿತರು ಭೂಮಿ ಇಲ್ಲದೆ ಬದುಕಿದ್ದೇವೆ ಶತಮಾನ ಕಾಲದಿಂದಲೂ. ಆ ಶತಮಾನ ಕಾಲದಿಂದಲೂ ಭೂಮಿ ಇಲ್ಲದೆ ಬದುಕಿರ್ತಕ್ಕಂಥ ಆ ದಲಿತ ಕುಟುಂಬಗಳಿಗೆ ಭೂ ಹೊಡೆಯುವದಾರರು ಆಗಲಿ ಅಂತಕ್ಕಂಥ ವಿಚಾರವನ್ನಿಟ್ಟುಕೊಂಡು ಕೇಂದ್ರ ಸರ್ಕಾರ ಭೂ ಒಡೆತನ ಯೋಜನೆಯನ್ನು ಎಲ್ಲ ರಾಜ್ಯಗಳಲ್ಲಿ ಅನುಷ್ಠಾನಕ್ಕೆ ತರ್ತೈತಿ. ಅನುಷ್ಠಾನಕ್ಕೆ ಹೇಗೆ ತರ್ತೈತಪ್ಪ ಅಂತಂದ್ರೆ ದ್ವಂದ್ವ ನೀತಿ ಒಳಗೆ ತರ್ತಾ ಇದೆ. ಅದನ್ನು ಹೆಂಗೆ ದ್ವಂದ್ವ ನೀತಿ ಒಳಗೆ ತರ್ತಾ ಇದೆ ಅಂದರೆ, ಡೈರೆಕ್ಟು ಭೂಮಿ ಬ್ಯಾಂಕಿಂಗ್ ಮಾಡಿಕೊಳ್ಳದೆ, ಸರ್ಕಾರ ಭೂಮಿ ಬ್ಯಾಂಕಿಂಗ್ ಮಾಡಿಕೊಳ್ಳದೆ ದಲಿತರ ಕೈಯಾಗ ಹಣ ಕೊಟ್ಟು ಆ ಭೂಮಿಯನ್ನು ಖರೀದಿ ಮಾಡಿಕೊಳ್ತಾ ಇದೆ. ಖರೀದಿ ಮಾಡಿಕೊಂಡು ಅದರ ಅವಧಿ ಮುಗಿಯೋ ಟೈಮ್ಗೆ ಆ ದಲಿತರಿಗೆ ಏನು ಮರಳಿ ಹಣ ತುಂಬಲಿಕ್ಕೆ ಆಗೋಲ್ಲ. ಅವಾಗ ಅವ್ರ ಮ್ಯಾಗ ಒತ್ತಡ ಹೇರ್ತೈತಿ ಸರ್ಕಾರನೇ ಒತ್ತಡ ಹೇರಿ, ಸಾಲದ ಒತ್ತಡ ಹೇರಿ ಏಜೆಂಟ್ರನ್ನ ಬಿಟ್ಟು ಆ ಭೂಮಿಯನ್ನು ಕಸಿದುಕೊಂಡು ಏನೈತಂದ್ರೆ ಬ್ಯಾರ್ಯರಿಗೆ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿ ನಡೆದಿದೆ. ಇಂಥ ದ್ವಂದ್ವ ನೀತಿಯ ಏನು ಸರ್ಕಾರದ ಕಾಯ್ದೆ ಏನಿದೆ ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಏನೈತಂತಂದ್ರೆ ಸರ್ಕಾರ ದಲಿತರಿಗಾಗಿ ಡಾಕ್ಟರ್ BR ಅಂಬೇಡ್ಕರ್ ನಿಗಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಿಗಮದ ಅಡಿ ಒಳಗೆ ಕೃಷಿ ಬ್ಯಾಂಕಿಂಗನ್ನು ತೆಗಿಬೇಕು. ಕೃಷಿ ಬ್ಯಾಂಕಿಂಗನ್ನು ತೆಗೆದು ಅವರಿಗೆ ಹಣ ನೀಡದೆ ಅವ್ರಿಗೇನೈತೆ ಅಂತಂದ್ರೆ ಕೃಷಿ ಭೂಮಿಯನ್ನು ಮಂಜೂರು ಮಾಡಬೇಕು. ಈಗ ಕಸಿದುಕೊಂಡಿರ್ತಕ್ಕಂಥ ಜಮೀನುಗಳನ್ನು ಆ ಕೃಷಿ ಭೂಮಿಗೆ ಒಳಪಡಿಸಿಕೊಂಡು ಏನೈತಂದ್ರೆ ಈಗ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ, ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ದಲಿತ ಕುಟುಂಬಗಳಾದ ಕೃಷಿ ಭೂಮಿಯನ್ನು ಮರಳಿ ಕೊಡಬೇಕೆಂದು ಆಗ್ರಹಿಸಿ ನನಗೆ ಇಲ್ಲಿ ಎರಡು ಮಾತು ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಬಸವರಾಜ್ ಎಲ್ಲ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ದಲಿತರ ಭೂಮಿಯನ್ನು ಕಸಿದುಕೊಂಡಿರುವಂತಹ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಗದಗ ಜಿಲ್ಲೆಯಿಂದ ಸುಮಾರು ವರ್ಷಗಳಿಂದ ಬಂದು
ದಲಿತರ ಭೂಮಿಯನ್ನು ಕಸಿದುಕೊಂಡಿರುವ ವಿರುದ್ಧವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬಸವರಾಜ ಅವರು ಆಗ ಅವರ ತಂಡದವರು ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಕಿವಿನೂ ಕೇಳಲಿಲ್ಲ, ಕಣ್ಣೂ ಕಾಣಲಿಲ್ಲ. ಯಾಕಂದರೆ ದಲಿತರಂದರೆ ಅವರಿಗೆ ದಲಿತರ ಬಗ್ಗೆ ಕಾಳಜಿ ಇಲ್ಲ, ದಲಿತರು ಹೆಂಗೆ ಹೋದರೆ ಏನು ಆ ಥರ ಒಂದು ನಿಟ್ಟಿನಲ್ಲಿದೆ. ಈಗ ಇವತ್ತು ನಮ್ಮ ದಲಿತ್ ಟೈಗರ್ ಸಂಘಟನೆ ವತಿಯಿಂದ, ರಾಜ್ಯ ಮಟ್ಟದ ವತಿಯಿಂದ ದಲಿತ್ ಟೈಗರ್ ಸಂಘಟನೆ ರಾಜ್ಯಾಧ್ಯಕ್ಷನಾಗಿ ಈ ಹೋರಾಟಕ್ಕೆ ಸಂಪೂರ್ಣ ನಾನು ಬೆಂಬಲ ಕೊಡ್ತಾ ಇದ್ದೀನಿ. ಇದನ್ನು ಈಗಲೇ ಸರ್ಕಾರ ಪರಿಹಾರ ಮಾಡಿದ್ರೆ ಆಯಿತು, ಇಲ್ಲವಾದರೆ ಗದಗ ಜಿಲ್ಲೆಯ ಏನು ಬಸವರಾಜ ಅಧ್ಯಕ್ಷರಿದ್ದಾರೆ ಅವರ ಜೊತೆ ಕೈ ಜೋಡಿಸಿ ಇದು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್.